ಸರ್, ಈ ಒಂದು ಮಿಷನ್ ಮೂಲಕ ಇಸ್ರೋ ಯಾವ ಥರ ಎಕ್ಸ್ಪೆರಿಮೆಂಟ್ ಮಾಡಲು ಮುಂದಾಗಿದೆ ಸರ್? ಇದು ಯಾವ ರೀತಿ ಮುಂದಿನ ಹಂತದಲ್ಲಿ ಅಂದರೆ ಸ್ಪೇಡೆಕ್ಸ್ ಇದಾಗಿರ್ಬೋದು, ಯಾವುದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಆಗಿರ್ಬೋದು, ಗಗನಯಾನ 4 ಆಗಿರ್ಬೋದು, ಅಥವಾ ಚಂದ್ರನ ಮೇಲ್ಮೈ ಅಧ್ಯಯನ ಆಗಿರ್ಬೋದು, ಅದಕ್ಕೆಲ್ಲ ಇದು ಯಾವ ರೀತಿ ಸಹಕಾರಿಯಾಗುತ್ತೆ ಸರ್? ಈ ಸ್ಪೇಡೆಕ್ಸ್ ಮಿಷನ್ ಅನ್ನೋದೇನಿದೆ, ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಮಿಷನ್ ಆಗುತ್ತೆ. ಈಗ ನೋಡಿದ್ರೆ ಈ ಪ್ರಪಂಚದಲ್ಲಿ ಅಮೆರಿಕಾ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ, ರಷ್ಯಾ ಮಾಡಿದೆ, ಚೈನಾ ಮಾಡಿದೆ, ಮತ್ತು ಯುರೋಪ್ ಕೂಡ ಈ ರೀತಿಯಾದ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದೆ. ಭಾರತ ಕೂಡ ಇದನ್ನು ಮಾಡಬೇಕಾದಂಥ ಅನಿವಾರ್ಯತೆ ಅಂತಲೇ ನಾವು ಮಾಡಬೇಕಾಗತ್ತೆ. ಇದೊಂದು ಟೆಕ್ನಾಲಜಿಕಲ್ ಚಾಲೆಂಜ್. ಈ ಸ್ಪೇಡೆಕ್ಸ್ ಮಿಷನ್ ಹೇಗಿದೆ ಅಂತ ಹೇಳಿದ್ರೆ, ಇದರಲ್ಲಿ 2 ಸ್ಯಾಟಲೈಟನ್ನ 220 kg, ಒಂದೊಂದು ಸ್ಯಾಟಲೈಟ್ 220 kg, ಆ ಥರದ್ದು 2 ಸ್ಯಾಟಲೈಟ್ನ PSLV C60ಇಂದ 10 ಗಂಟೆಗೆ ಸುಮಾರು ಶ್ರೀಹರಿಕೋಟದಿಂದ ಉಡಾವಣೆ ಆಗುತ್ತೆ. ಉಡಾವಣೆ ಆದ ಒಂದು 20-25 ನಿಮಿಷದ ಒಳಗಡೆ ಈ 2 ಸ್ಯಾಟಲೈಟನ್ನು ಕೂಡ 350 ಕಿಲೋಮೀಟರ್ ಆರ್ಬಿಟ್ನಲ್ಲಿ ಇದನ್ನು ಲಾಂಚ್ ಮಾಡಲಿಕ್ಕಾಗತ್ತೆ. 2 ಸ್ಯಾಟಲೈಟು 20 ಕಿಲೋಮೀಟರ್ ಅಂತರದಲ್ಲಿರುತ್ತೆ, ಒಂದೇ ಲೈನಲ್ಲಿರುತ್ತೆ. ಅದರದ್ದು ಡಿಸ್ಟೆನ್ಸ್ ಬಂದ್ಬಿಟ್ಟು 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ 2 ಸ್ಯಾಟಲೈಟು ಸೆಪ್ರೇಟಾಗಿ ಆ ಒಂದು ಆರ್ಬಿಟಲ್ಲಿ ಇರುತ್ತೆ. ಇದು ಫಸ್ಟು ಒಂದು ಚಾಲೆಂಜ್. 2 ಸ್ಯಾಟಲೈಟನ್ನ ಒಂದೇ ಆರ್ಬಿಟಲ್ಲಿ 20 ಕಿಲೋಮೀಟರ್ನಲ್ಲಿ ಲಾಂಚ್ ಮಾಡೋಂಥದ್ದು ಒಂದು ಚಾಲೆಂಜ್. ಇದು ಮಾಡಬೇಕಾಗತ್ತೆ. ಅದಾದಮೇಲೆ ಈ ಸ್ಯಾಟಲೈಟನ್ನು ಡಾಕಿಂಗ್ ಎಕ್ಸ್ಪೆರಿಮೆಂಟ್, ರ್ಯಾಂಡೋಸ್ ಮತ್ತು ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ, ಮತ್ತು ಚೇಸರ್ ಮತ್ತು ಟಾರ್ಗೆಟರ್ ಅಂತ ಹೇಳ್ತೀವಿ. ಒಂದು ಸ್ಯಾಟಲೈಟ್ನ ಇನ್ನೊಂದು ಸ್ಯಾಟಲೈಟ್ ಚೇಸ್ ಮಾಡಿ ಅದನ್ನು ಎರಡನ್ನೂ ಒಟ್ಟಾಗಬೇಕು. ಇದು ಈ ಒಂದು ಮಿಷನ್ದು ಗುರಿ. ಹೇಗೆ ನಡೆಯುತ್ತೆ ಅಂತ ನಾವು ನೋಡುವ. ಈಗ 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲಾಂಚ್ ಆಗಿರುವಂಥ ಈ ಸ್ಯಾಟಲೈಟು ನೆಕ್ಸ್ಟ್ ಒಂದು 8-10 ದಿನದ ಒಳಗಡೆ, ಅಂದರೆ 10ನೇ ತಾರೀಕು ಜನವರಿ ಒಳಗಡೆ ಈ ಸ್ಯಾಟಲೈಟನ್ನು ಎರಡನ್ನು ಬಹಳ ಕ್ಲೋಸಾಗಿ ತಂದು ಅದನ್ನ ಎರಡನ್ನು ಮೇಟ್ ಮಾಡಿಸ್ಬೇಕು. ಇದು ಇದರದ್ದು ಚಾಲೆಂಜ್. 20 ಕಿಲೋಮೀಟ್ರಿಂದ 15 ಕಿಲೋಮೀಟ್ರ್ ತರೋಕ್ಕಾಗುತ್ತೆ, 15ರಿಂದ 10 ಕಿಲೋಮೀಟ್ರಿಗೆ ಆ ಡಿಸ್ಟೆನ್ಸ್ನ ಕಡಿಮೆ ಮಾಡೋಕ್ಕಾಗುತ್ತೆ. ಅದಾದಮೇಲೆ 10ರಿಂದ 5 ಕಿಲೋಮೀಟ್ರಿಗೆ ಡಿಸ್ಟೆನ್ಸ್ ಕಡಿಮೆ ಮಾಡೋಕ್ಕಾಗುತ್ತೆ. ಅದಾದಮೇಲೆ 5ರಿಂದ 1 ಕಿಲೋಮೀಟ್ರ್ ಡಿಸ್ಟೆನ್ಸ್ವರೆಗೂ ಈ ನಾವೇನು ಸ್ಪೇಷಿಯಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ಸೆಪ್ರೇಷನ್ ಅಂತ ಹೇಳ್ತೀವಿ, ಅದನ್ನು ಕಡಿಮೆ ಮಾಡ್ಕೊಂಡು ಬರಬೇಕಾಗತ್ತೆ. ಇದಕ್ಕೆ ಒಂದನ್ನು ಟಾರ್ಗೆಟರ್ ಮತ್ತು ಇನ್ನೊಂದನ್ನು ಚೇಸರ್ ಅಂತ ಹೇಳ್ತೀವಿ. ನೀವು ಈ ವೆಹಿಕಲ್ಗಳು ಕೂಡ ನೋಡಿರ್ಬೋದು. ಒಂದು ವೆಹಿಕಲ್ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ, ಅದ್ರ ಹಿಂದೆ ಅದು 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ಅದರದ್ದು ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಆದರೆ ಒಂದು ವೆಹಿಕಲ್ಲು 100 ಕಿಲೋಮೀಟರ್ ಹೋಗ್ತಾ ಇತ್ತು, ಇನ್ನೊಂದು ವೆಹಿಕಲ್ಲು ಅದಕ್ಕೆ 120 ಕಿಲೋಮೀಟರ್ ದೂರದಲ್ಲಿ ಸ್ಪೀಡಲ್ಲಿ ಹೋದರೆ ಅದು ಆ ಮುಂದೆ ಹೋಗ್ತಾ ಇರೋ ವೆಹಿಕಲ್ನ ಟಚ್ ಮಾಡ್ಬೋದು. ಇದೇ ಮತ್ತು ರ್ಯಾಂಡೋಸ್ ಅಂತ ಡಾಕಿಂಗ್ ಅಂತ ಹೇಳೋದು, ಚೇಸರ್ ಮತ್ತು ಟಾರ್ಗೆಟ್ ಅಂತ ನಾವು ಹೇಳೋವಂಥದ್ದು. ಈ ಎಕ್ಸ್ಪೆರಿಮೆಂಟನ್ನು ಮಾಡಿ ಆ 2 ಸ್ಯಾಟಲೈಟು ಹತ್ತಿರ ಬಂದು ಯಾವುದೇ ರೀತಿಯಾದ ಒಂದು ತೊಂದರೆ ಇಲ್ಲದಾಗೆ, ಯಾವುದೇ ಗಡಿಬಿಡಿ ಇಲ್ಲದಾಗೆ ಅದು 2 ಕೂಡ ಮೇಟ್ ಆಗಬೇಕು. ಇದರಲ್ಲಿ ರೋಬೋಟ್ಸ್ ಇದೆ. ಈ ರೋಬೋಟಿಕ್ ಆರ್ಮ್ಸ್ನ ಯೂಸ್ ಮಾಡಿ 2 ಸ್ಯಾಟಲೈಟ್ನ ಮೇಟ್ ಮಾಡಬೇಕಾಗತ್ತೆ. ಆ ಮೇಟ್ ಮಾಡಿ ಸಕ್ಸಸ್ಫುಲ್ಲಾಗಿ ನಾವು ಮೇಟ್ ಮಾಡಿ ಅದನ್ನು 2 ಸ್ಯಾಟಲೈಟನ್ನು ಒಟ್ಟಿಗೆ ಆ ಒಂದು ಸ್ಯಾಟಲೈಟಿಂದ ಇನ್ನೊಂದು ಸ್ಯಾಟಲೈಟಿಗೆ ಏನು ಇನ್ಫಾರ್ಮೇಷನ್ ಮೆಸೇಜ್ಗಳು ಎಲ್ಲ ಹೋಗೋಕ್ಕಾಗುತ್ತೆ, ಅದನ್ನೆಲ್ಲ ಮಾಡಬೇಕಾಗುತ್ತೆ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಈ ಎಂಟೈರ್ ಪ್ರಾಸೆಸ್ ಆಫ್ ಮೇಟಿಂಗ್ ಈ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಇದರಲ್ಲಿ ಡೈನಮಿಕ್ ಅಲ್ಗಾರಿದಮ್ ಅಂತ ಹೇಳ್ತೀವಿ. ಡೈನಮಿಕ್ ಅಲ್ಗಾರಿದಮ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಡೈನಮಿಕ್ ಅಲ್ಗಾರಿದಮ್. ಅದನ್ನು ಚೆಕ್ ಮಾಡಬೇಕಾಗತ್ತೆ. ಟೆಸ್ಟ್ ಮಾಡಿ ಆ 2 ಸ್ಯಾಟಲೈಟನ್ನು ಹತ್ತಿರ ಬಂದಾಗ ಯಾವುದೇ ರೀತಿಯಲ್ಲಿ ಡಿಕ್ಕಿ ಹೊಡೆಯೋದಾಗೆ, ಯಾವುದೇ ರೀತಿ ತೊಂದರೆ ಆಗದಾಗೆ ಆ ಒಂದು ಏನು ಕಮಲದ ರೀತಿಯಲ್ಲಿ ಇರೋವಂಥ ಆರ್ಮ್ಸ್ ಇದೆ ಅದು ಓಪನ್ ಆಗಿ ಎರಡನ್ನೂ ಲಾಕ್ ಮಾಡಬೇಕಾಗುತ್ತೆ. 2 ಲಾಕ್ ಮಾಡಿದ್ಮೇಲೆ ಅದರ 2 ಸ್ಯಾಟಲೈಟ್ ನಲ್ಲಿ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ನಡೆಯುತ್ತೆ. ಅದಾದಮೇಲೆ ಇದನ್ನು ಒಂದು ಸ್ವಲ್ಪ ದಿನ ಅದೇ ರೀತಿಯಾಗಿ ಇಟ್ಕೊಂಡು ಇದನ್ನು ಅನ್ಡಾಕ್ ಮಾಡಬೇಕಾಗತ್ತೆ. ಈ ಒಂದು ಎಕ್ಸ್ಪೆರಿಮೆಂಟ್ನ ನಾವು ಮಾಡಬೇಕಾಗತ್ತೆ. ಸರ್, ಈಗ ಈ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಸಿಸ್ಟಮ್ ಉಡಾವಣೆ ಅದು ಎಷ್ಟು ಟೈಮ್ಗೆ ಆಗುತ್ತೆ, ಮತ್ತು ಇದು ಓವರಾಲ್ ಅಂದರೆ ಅಲ್ಲಿ ಸವಾಲು ಏನು ಸರ್? ಯಾಕಂದರೆ ಅಲ್ಲಿ ಕಂಟ್ರೋಲ್ ಅಂದರೆ ಡಾಕಿಂಗ್ ಆದ ಸಂದರ್ಭದಲ್ಲಿ ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. 2 ಸ್ಯಾಟಲೈಟನ್ನು ಎಟ್ ಎ ಟೈಮ್ ಅದರ ಸ್ಪೀಡ್ ಕಂಟ್ರೋಲ್ಗೆ ಯಾವ ರೀತಿ ಮಾಡ್ಬೋದು ಸರ್? ಬಹಳ ಇಂಪಾರ್ಟೆಂಟ್ ಅಂತ ಕ್ವಶನ್ ಇದು. ಈ 10 ದಿನದ ಒಳಗಡೆ ಇಸ್ರೋ ಈ ಒಂದು ಡಾಕಿಂಗ್ ಎಕ್ಸ್ಪೆರಿಮೆಂಟ್ನ ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದೆ. ಇದರಲ್ಲಿ ಏನು ಚಾಲೆಂಜ್ ಹೇಳಿದರೆ 2 ಸ್ಯಾಟಲೈಟ್ ಕೂಡ ಮೂವ್ ಆಗ್ತಾ ಇದೆ. ನೀವು ಹೇಗೆಂದರೆ ಒಂದು ಕಾರ್ ಹೋಗ್ತಾ ಇದೆ, ಇನ್ನೊಂದು ಕಾರ್ ಅಲ್ಲಿ ನೀವು ಚೇಸ್ ಮಾಡ್ತಾ ಇದ್ದೀರಾ. ಆ ಮುಂದೆ ಇರೋ ಕಾರನ್ನು ನೀವು ಇದನ್ನು ಮೇಟ್ ಮಾಡಬೇಕು. ಆ ಕಾರಿಗೆ ತೊಂದರೆ ಆಗಬಾರ್ದು, ನಿಮ್ಮ ಕಾರಿಗೆ ತೊಂದರೆ ಆಗಬಾರ್ದು. ಅದೇ ರೀತಿಯಾದ ಒಂದು ಸಿಚುವೇಶನ್ನ ಸ್ಪೇಸಲ್ಲಿ 350 ಕಿಲೋಮೀಟರ್ ಆರ್ಬಿಟಲ್ಲಿ, ಆ ಸ್ಪೇಸ್ ಆರ್ಬಿಟಲ್ ಏನಿದೆ ಅದು ನಡಿಬೇಕು. ಇದು ಒಂದು ನಾವು 1 ಕಿಲೋಮೀಟ್ರ್ ಬಂದಮೇಲೆ 1 ಕಿಲೋಮೀಟ್ರಿಂದ ಅದನ್ನು ಹತ್ತಿರ ತಂದು 500 ಮೀಟ್ರು
400 ಮೀಟ್ರ್, 200 ಮೀಟ್ರ್, 100 ಮೀಟ್ರ್ ಆ ರೀತಿಯಾಗಿ ತಂದು ಕೊನೆಗೆ ಅದನ್ನು ಮೇಟ್ ಮಾಡುವಂಥ ಒಂದು ಸಂದರ್ಭ ಇದೆಯಲ್ಲ, ಅದರಲ್ಲಿ ಬಹಳಷ್ಟು ಸೆನ್ಸರ್ಗಳು, ಬಹಳಷ್ಟು ಆ್ಯಕ್ಚುಯೇಟರ್ಗಳು ಮತ್ತು ಬಹಳಷ್ಟು ಅಲ್ಗಾರಿದಮ್ ಇದೆ. ಈ ಅಲ್ಗಾರಿದಮ್ನೆಲ್ಲ ಟೆಸ್ಟ್ ಮಾಡಿ ಪ್ರೂವ್ ಮಾಡಬೇಕಾಗುತ್ತೆ. ಇದು ಯಾಕೆ ಬೇಕಾಗುತ್ತೆ ಅನ್ನೋ ನಾವು ಒಂದು ಸವಾಲು ನಾವು ಎದುರಿಸೋದು ನೋಡಿದ್ರೆ, ಇವಾಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಇದೆ. ಇದು ಅಮೆರಿಕ ಮತ್ತು ರಷ್ಯಾ 2 ದೇಶಗಳು ಮೇಜರಾಗಿ ಕಾಂಟ್ರಿಬ್ಯೂಷನ್ ಮಾಡಿರುವಂಥದ್ದು. ನೆಕ್ಸ್ಟು ಭಾರತ್ ಸ್ಪೇಸ್ ಸ್ಟೇಷನ್ ಅಂತ ಮಾಡಬೇಕು ಅನ್ನೋ ಒಂದು ಪ್ರೋಗ್ರಾಮ್ ಇದೆ. ಈ ಭಾರತ್ ಸ್ಟೇಷನ್ ಅಂತ ಮಾಡಿದಾಗ ಅದನ್ನು ನಾವು 400 ಕಿಲೋಮೀಟ್ರ್ ಅಥವಾ 450 ಕಿಲೋಮೀಟ್ರ್ ದೂರದಲ್ಲಿ ಭಾರತ ಸ್ಪೇಸ್ ಸ್ಟೇಷನ್ ಇದ್ದಾಗ ಅದಕ್ಕೆ ಇಲ್ಲಿಂದ ಅಸ್ಟ್ರೋನಾಟ್ಸ್ನ ಕರ್ಕೊಂಡು ಹೋಗಬೇಕಾಗುತ್ತೆ, ಅದರಲ್ಲಿ ಅವ್ರನ್ನ ಇರಿಸ್ಬೇಕಾಗುತ್ತೆ, ಕರ್ಕೊಂಡು ಬರಬೇಕಾಗುತ್ತೆ. ಆವಾಗ ಇಲ್ಲಿಂದ ಹೋಗುವಂಥ ಏನು ಕ್ರೂ ಮಾಡಿ ಸರ್ವಿಸ್ ಮಾಡಿಲ್ಲದೆ ಅದಕ್ಕೆ ಮೇಟ್ ಮಾಡಬೇಕಾಗುತ್ತೆ. ನಾವು ಏನು ಇವಾಗ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅದೇ ರೀತಿಯಾಗಿ ಡಾಕಿಂಗ್ ಮಾಡಬೇಕಾಗುತ್ತೆ. ಅಸ್ಟ್ರೋನಾಟ್ಸ್ನ ಒಳಗಡೆ ಕಳಿಸಿ ಮತ್ತೆ ಅದನ್ನು ಏನು ಕ್ರೂ ಮಾಡಿ ಸರ್ವಿಸ್ ಮಾಡಿದ್ದು ಅನ್ಡಾಕ್ ಮಾಡ್ಕೊಂಡು ವಾಪಸ್ ಬರಬೇಕಾಗುತ್ತೆ. ಈಗ ವೀನಸ್ ವಿಲಿಯಮ್ಸ್, ಸುನಿತಾ ವಿಲಿಯಮ್ಸ್ ನೀವು ನೋಡ್ತಾನೆ ಇದ್ದೀರಾ. ಆ ಸುನಿತಾ ವಿಲಿಯಮ್ಸ್ ಕೂಡ ಹೇಗೆ ಅಲ್ಲಿ ಹೋಗಿದ್ದಾರೆ, ಅವರು ಹೇಗೆ ಅವ್ರನ್ನ ಕರ್ಕೊಂಡು ಬರಬೇಕಾಗುತ್ತೆ, ಅದನ್ನೆಲ್ಲನೂ ಸಾಕಷ್ಟು ಅದರದ್ದು ಪ್ರಚಾರಗಳಾಗಿದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಏನು ಭಾರತ್ ಸ್ಪೇಸ್ ಸ್ಟೇಷನ್ ಇದೆ ಅದನ್ನು ಡಾಕ್ ಮಾಡಿ ಅನ್ಡಾಕ್ ಮಾಡೋದಕ್ಕೆ ಮತ್ತು ನೆಕ್ಸ್ಟ್ ಬೇಕಾಗಿರುವಂಥ ಒಂದು ಏನು ಗಗನಯಾನ ಮಿಷನ್ಗಳಾಗಲಿ ಬಾಹ್ಯಾಕಾಶದಲ್ಲಿ ಇರುವಂಥ ಒಂದು ಸ್ಟೇಷನ್ನಲ್ಲಿ ಹೋಗಿ ಅಸ್ಟ್ರೋನಾಟ್ಸ್ನ ಇರಿಸ್ಕೊಂಡು ಮತ್ತೆ ವಾಪಸ್ ಕರ್ಕೊಂಬರೋದಕ್ಕೆ ಈ ಎಕ್ಸ್ಪೆರಿಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಈ ಒಂದು ಸ್ಪ್ಯಾಡೆಕ್ಸ್ ಮಿಷನ್, ಈ ಒಂದು ಓವರ್ ಆಲ್ ಪ್ರೊಸೀಜರ್ಲಿ ಕನ್ನಡಿಗರ ಕೊಡುಗೆ ಏನಿದೆ ಸರ್? ಇದು ಕನ್ನಡಿಗರು, ತಮಿಳ್ನವರು, ಹಿಂದಿಯವರು ಆ ರೀತಿಯಾಗಿ ಬರುವಂಥದ್ದಿಲ್ಲ. ಇದು ಒಂದು ನ್ಯಾಷನಲ್ ಪ್ರೋಗ್ರಾಮ್ ಅಂತ ನಾವು ತಗೊಳ್ಬೇಕಾಗತ್ತೆ. ಇದು ಒಂದು ನ್ಯಾಷನಲ್ ಮಿಷನ್. ಇದು ನಮ್ಮ ಭಾರತ ದೇಶದ ಹೆಮ್ಮೆ. ಈ ಭಾರತದ 140 ಕೋಟಿ ಜನಗಳು ಏನಿದ್ದಾರೆ, ಅವರ ಏನು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಅವರ ಕಾಂಟ್ರಿಬ್ಯೂಷನ್ ಮಾಡಿರೋದ್ರಿಂದ ಈ ಎಲ್ಲ ಒಂದು ಏನು ನಮ್ಮ ಸಾಧನೆಗಳಿದೆ, ಇಸ್ರೋ ಸಾಧನೆಗಳಿದೆ, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಈಗ ಸ್ಪೆಡೆಕ್ಸ್ ಅಂತ ಮಾಡಿದ್ರೆ ಈ ಸಾಧನೆ ಏನಿದೆ, ಇದಕ್ಕೆ ಬೇಕಾದಂಥ ಎಲ್ಲ ಏನು ನಮಗೆ ರಿಸೋರ್ಸಸ್ ಬೇಕಾಗಿದೆ ಅದು ನಾವು ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ಯೂಸ್ ಮಾಡಿರೋಂಥದ್ದು. ಅದರಿಂದ ಈ ಕೊಡುಗೆ ಮತ್ತು ಈ ಒಂದು ಧನ್ಯವಾದಗಳನ್ನ ನಾವು 140 ಕೋಟಿ ಭಾರತೀಯರಿಗೆ ಸಲ್ಲಿಸಬೇಕಾಗತ್ತೆ. ಇದರಲ್ಲಿ ಯಾವುದು ರೀಜಿಯನ್ ಆಗಲಿ, ಲ್ಯಾಂಗ್ವೇಜ್ ಆಗಲಿ, ಕ್ಯಾಸ್ಟ್ ಆಗಲಿ, ಕ್ರೀಡ್ ಆಗಲಿ, ಸೆಕ್ಸ್ ಆಗಲಿ, ಮೇಲ್ ಆಗಲಿ, ಫೀಮೇಲ್ ಆಗಲಿ, ಚಿಕ್ಕದಾಗಲಿ ಆ ಥರ ಯಾವುದು ಇರಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಸರ್, ಈಗ ಫಾರ್ ಎಕ್ಸಾಂಪಲ್ ಆದಿಚುಂಚನಗಿರಿ ಆಗಿರ್ಬೋದು, RV ಕಾಲೇಜ್ ಒಂದಿಷ್ಟು ಇಂಜಿನಿಯರ್ಸ್ ಕೂಡ ಇದರಲ್ಲಿ ಕೆಲಸ ಮಾಡಿದ್ರು ಅಂತ. ಇದು ನಿಮ್ಮ ಕ್ವಶನ್ ಡಿಫ್ರೆಂಟ್ ಆಗಿದೆ ಇರಬೇಕಿದು. ಯಾಕೆಂದರೆ ಈ ಒಂದು ಸ್ಪೇಡೆಕ್ಸ್ ಎಕ್ಸ್ಪೆರಿಮೆಂಟಲ್ಲಿ ಒಂದು ನಾವು ಈ 2 ಸ್ಯಾಟಲೈಟ್ ಮೇಟ್ ಆಗಬೇಕು, ಅದೊಂದು ಸಕ್ಸಸ್ ಆಗಬೇಕು, ಅದು ದೊಡ್ಡ ಮಿಷನ್, ಅದು ಒಂದು ಮೇಜರ್ ಮೈಲ್ ಸ್ಟೋನ್ ಅಂತ ಹೇಳ್ತೀವಿ ನಾವು, ಮೇಜರ್ ರಿಕ್ವೈರ್ಮೆಂಟ್. ಇದಲ್ಲದಾಗೆ ಈ ಒಂದು 220 kg 2 ಸ್ಯಾಟಲೈಟ್ ಏನಿದೆ, ಟೋಟಲ್ 440 kg ಸ್ಯಾಟಲೈಟಲ್ಲಿ ಒಟ್ಟು 14 ಆರ್ಗನೈಸೇಷನ್ಗಳು ಪೇಲೋಡನ್ನು ಮಾಡಿಕೊಟ್ಟಿದೆ. ಅದರಲ್ಲಿ ಒಂದು ಏನಂತ ಹೇಳಿದ್ರೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರ್ಬೋದು, ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಇರ್ಬೋದು, ಬೇರೆ ಒಂದು ಇನ್ಸ್ಟಿಟ್ಯೂಷನ್ ಇರ್ಬೋದು. ಒಟ್ಟು 14 ಇನ್ಸ್ಟಿಟ್ಯೂಷನ್ಗಳು ಇದರಲ್ಲಿ ಎಕ್ಸ್ಪೆರಿಮೆಂಟಲ್ ಪೇಲೋಡ್ಸ್ ಅಂತ ಏನಿದೆ ಅದನ್ನು ಕೊಟ್ಟಿದೆ. ಆ ಎಕ್ಸ್ಪೆರಿಮೆಂಟಲ್ ಪೇಲೋಡ್ಸ್ನ ಯೂಸ್ ಮಾಡಿಕೊಂಡು ಆ ಹುಡುಗರು ಮಾಡಿರೋಂಥ ಏನು ಎಕ್ಸ್ಪೆರಿಮೆಂಟ್ಸ್ ಇದೆ ಅದನ್ನಂತ ಮಾಡುವಂಥದ್ದು ಒಂದು ಬಹಳವಾದ ಘನವಾದ ಒಂದು ಪ್ರೋಗ್ರಾಮನ್ನು ಇಸ್ರೋ ಹಮ್ಮಿಕೊಂಡಿದೆ. ಒಂದು ಡಾಕಿಂಗ್ ಎಕ್ಸ್ಪೆರಿಮೆಂಟು, ಅದ್ರ ಜೊತೆಯಲ್ಲಿ ಈ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ ಕಾಲೇಜ್ಗಳಲ್ಲಿ ಮತ್ತು ಕೆಲವು ಸ್ಟಾರ್ಟಪ್ಗಳಲ್ಲಿ ಅವ್ರುಗಳು ಮಾಡಿರುವಂಥ ಪೇಲೋಡ್ಗಳನ್ನು ಇದರಲ್ಲಿ ತೊಗೊಂಡು ಹೋಗಿ 12ರಿಂದ 14 ಎಕ್ಸ್ಪೆರಿಮೆಂಟ್ಗಳನ್ನ ಮಾಡುವಂಥದ್ದು ಮತ್ತು 12-14 ಯೂನಿವರ್ಸಿಟಿ ಮತ್ತು ಇನ್ಸ್ಟಿಟ್ಯೂಷನ್ಗಳಿಗೆ, ಸ್ಟಾರ್ಟಪ್ಗಳಿಗೆ ಒಂದು ಏನು ಅವಕಾಶ ಒದಗಿಸ್ಕೊಟ್ಟಿದೆ. ಅದು ಬಹಳ ಘನವಾದ ಒಂದು ಕಾಂಟ್ರಿಬ್ಯೂಷನ್ ಅಂತ ನನಗೆ ಅನಿಸುತ್ತೆ. ಇದರಿಂದ ಒಂದು ಎನ್ಕರೇಜ್ಮೆಂಟ್ ಯೂನಿವರ್ಸಿಟಿಗಳಿಗೆ, ಕಾಲೇಜ್ಗಳಿಗೆ, ಸ್ಕೂಲ್ಗಳಿಗೆ, ಮಕ್ಕಳುಗಳಿಗೆ ಒಂದು ಎನ್ಕರೇಜ್ಮೆಂಟ್ ಬರುತ್ತೆ. ಅದರಲ್ಲಿ ಸಾಕಷ್ಟು ಡೇಟಾ ಕೂಡ ಬರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಇವಿಷ್ಟು ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ SV ಶರ್ಮಾ ಅವರು ಮತ್ತು ಕ್ಯಾಮರಾ ಪರ್ಸನ್ ಶಿವರಾಮ್ ಜೊತೆ ಸತ್ತ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.